ಕಲ್ಯಾಣ ಕರ್ನಾಟಕದ ವಿಶೇಷ ಕಿರೀಟಪ್ರಾಯವಾದಂತಹ ಬೀದರಲ್ಲಿ ಕಳೆದ 6-8 ತಿಂಗಳಿಂದ ಯಾವಾಗಿಂದ ಜವಾಬ್ದಾರಿ ತಗೊಂಡ್ರು ನಮ್ಮ ಆದೀಶ್ ವಾಲಿ, ಉಳಿದೆಲ್ಲ ಸೀನಿಯರ್ ರೋಟರಿ ಕ್ಲಬ್ಗಳ ಸಹಕಾರದೊಂದಿಗೆ ಮತ್ತು ಅವರ ನೇತೃತ್ವದಲ್ಲಿ ಅತ್ಯಂತ ಕ್ರಿಯಾಶೀಲವಾದಂತಹ ಹೆಚ್ಚಿನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದು. ದಿಸ್ ಇಸ್ ಮೈ 3rd ವಿಸಿಟ್ ಟು ಬೀದರ್. ಬೇರೆ ಬೇರೆ ಕಾರ್ಯಕ್ರಮಗಳ ಮತ್ತೆ ಇದು 3ನೇ ವಿಸಿಟ್. ನಾನು ಮತ್ತು ರವಿ ಅವರು ಬರ್ತಾ ಇರೋದು. ಮೊನ್ನೆ ತಾನೇ ನನಗೆ ಕಾಲ್ ಮಾಡಿ ಹೇಳಿದ್ರು, ಸರ್ ತೇಜಸ್ವಿ ಸೂರ್ಯ, ಬೆಂಗಳೂರು ಸೌತ್ MP and ನ್ಯಾಷನಲ್ ಯೂತ್ ಪ್ರೆಸಿಡೆಂಟ್ ಆಫ್ BJYM, ಭಾರತೀಯ ಜನತಾ ಯುವ ಮೋರ್ಚಾ, and very young and dynamic leader. He is addressing our students as a motivational speaker for the event ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಅವರು ಆಗ್ತಾನೆ ಅಮೆರಿಕದಿಂದ ಬಂದಿದ್ರು. ಆದರೆ ವಿದೌಟ್ ಮಿಸ್ಸಿಂಗ್ ದ ಅಪರ್ಚುನಿಟಿ ಅವತ್ತು ನಮ್ಮ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಅಡ್ರೆಸ್ ಮಾಡಿದ್ದಿದೆ. ಬಿಕಾಸ್ ಆಫ್ ಹಿಸ್ ಕಂಟಿನ್ಯೂಸ್ ಪರ್ಸಿವರೆನ್ಸ್. ಅದರ ಜೊತೆಗೆ ಸುಮಾರು 1500 ವಿದ್ಯಾರ್ಥಿಗಳಿಗೆ ಜಾಬ್ ಮೇಳ ಅಂತ ಮಾಡಿ 50ಕ್ಕೂ ಹೆಚ್ಚು ಕಂಪನಿಗಳು ಬಂದು ಜಾಬ್ ಫೇರ್ ನಡೆಸಿ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥ, ಅವರಿಗೆ ಒಂದು ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ಕಾರ್ಯಚಟುವಟಿಕೆ ಇದೆಯಲ್ಲ, ದಟ್ ಈಸ್ ರಿಯಲಿ ಅಪ್ರಿಷಿಯೇಟ್. ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಹೇಳಿ ಬಯಸ್ತೇನೆ. ಈ ಚಟುವಟಿಕೆ ಇದು ಏನಾಗುತ್ತೆ, ಇದನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ರೋಟರಿ ಕ್ಲಬ್ಗಳಿಗೂ ಇದನ್ನ ಪ್ರತಿ ವಾರ್ಷಿಕ ಒಂದು ಕಾರ್ಯಕ್ರಮವಾಗಿ ಮಾಡೋದು ಬಹಳ ಒಳ್ಳೆಯದು ಅಂತ. ಮೇಕ್ ಇಟ್ ಎ ರೆಗ್ಯುಲರ್ ಇವೆಂಟ್, ಆನ್ಯುವಲ್ ಇವೆಂಟ್. ಹೇಗೆ ನೀವು ಕ್ರಿಕೆಟ್ ಅನ್ನ ಈಗ ತಗೊಂಡಿದ್ದೀರಿ, ದಿಸ್ ಇಸ್ 3rd year, ಐ ಹೋಪ್ ಯು ಆರ್ ಪ್ಲೇಯಿಂಗ್. ಸೆಕೆಂಡ್ ಇಯರ್ ಮಾಡ್ತಾ ಮಾಡ್ತಾ ಅವ್ರು ಏನಾದ್ರು ಬರೇ ಇಲ್ಲಿಗೆ ಸೀಮಿತಗೊಳಿಸಿಲ್ಲ. he has taken into other level, that is international fellowship of cricket loving Rotarians. ಅದೊಂದು ವರ್ಲ್ಡ್ ಲೆವೆಲ್ ಆರ್ಗನೈಸೇಷನ್ ರಿಕಗ್ನೈಸ್ಡ್ ಬೈ ರೋಟರಿ ಇಂಟರ್ನ್ಯಾಷನಲ್. ಅದಕ್ಕೊಂದು ತಂದು ಅಟ್ಯಾಚ್ ಮಾಡಿದ್ರು. ನಾನು ಹೇಳಿದೆ, ನನ್ನ ಪೀರಿಯಡ್ ಅವರಿಗೆ ನೀನೇ ಚೇರ್ಮನ್ ಆಗಿರ್ತೀನಿ ಅಂತ. ರವಿ ಅಂದ್ರೆ ನಾನು ಚೇರ್ಮನ್ ಮಾಡಿದ್ರು, ಮುಂದುವರ್ಷನೂ ಅವರೇ ಇರ್ತಾರಪ್ಪ, ನನ್ನ ಪೀರಿಯಡ್ಗೂ ಅವರೇ ಇರ್ತಾರೆ. ಯಾಕೆಂದ್ರೆ ವಿ ಹ್ಯಾವ್ ಟು ಟೇಕ್ ಇಟ್ ಟು ಅದರ್ ಲೆವೆಲ್ ಅಂದಾಗ ಜೋನಲ್ ಲೆವೆಲ್ ಅಲ್ಲಿ ನಮಗೆ ಕ್ರಿಕೆಟ್ ಟೀಮ್ಗಳು ಬೇಕಾಗುತ್ತೆ. ಅದು ಬರೀ ಬೀದರಲ್ಲಿ 8 ಕ್ಲಬ್ ಮಾಡಿ 8 ಕ್ಲಬ್ ಕ್ರಿಕೆಟ್ ಟೀಮ್ಗಳು ಮಾಡಿದ್ರಿ. ಅದಕ್ಕೆ ಓನರ್ಗಳು ನಿಮ್ಮಂಥವರೆಲ್ಲ ಸಹಕಾರ ಮಾಡಿದ್ರಿ, ಕಾಂಟ್ರಿಬ್ಯೂಟ್ ಮಾಡಿದ್ರಿ. ಅದಕ್ಕೆ ಬಂದಂತ ದುಡ್ಡನ್ನ ಇವತ್ತು ಪ್ರಾಜೆಕ್ಟ್ ಅಲ್ಲಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಅದಕ್ಕೆ ಎಜುಕೇಟ್ ಎ ಚೈಲ್ಡ್, ಪವರ್ ದ ಫ್ಯೂಚರ್. 50 ಜನ ವಿದ್ಯಾರ್ಥಿಗಳಿಗೆ ಅವರ ಉದ್ಯೋಗ ಅಂದ್ರೆ ವಿದ್ಯಾರ್ಥಿ ವೇತನವನ್ನ ಅವರು ಅವರ ಫೀಸು, ಬುಕ್ಸು ಎಲ್ಲವಕ್ಕೂ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಗಿವ್ ಹಿಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಒಂದು ಈ ರೀತಿ ಡೆಡಿಕೇಟೆಡ್ ವರ್ಕ್ ಇದೆ. ಕ್ರಿಕೆಟ್ ಆಡಿದ್ರು, ಎಂಜಾಯ್ ಮಾಡಿದ್ರು, ದುಡ್ಡು ಬಂತು, ಮಜಾ ಮಾಡಿದ್ರು, ಪಾರ್ಟಿ ಮಾಡಿದ್ರು, ಹೋದ್ರು ಅಲ್ಲ. ಆ ದುಡ್ಡನ್ನ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಲಿಕ್ಕೆ, ಅವರ ವಿದ್ಯಾರ್ಜನೆಗೆ ಅದನ್ನು ಖರ್ಚು ಮಾಡ್ತಾ ಇರೋದಿದೆಯಲ್ಲ, ದಟ್ ಇಸ್ ಎ ಕಂಟಿನ್ಯೂಟಿ. ಅದು ನಮ್ಮ ಸರ್ವಿಸ್. ರೋಟರಿಯಲ್ಲಿ ನಾವು ಕ್ಲಬ್ ಮಾಡ್ತೇವೆ, ಜನ ಸೇರಿಸ್ತೇವೆ, ಒಂದಷ್ಟು ದುಡ್ಡು ಹಾಕಿ ಯಾವುದೋ ಒಂದು ಸರ್ವಿಸ್ ಮಾಡಿ ಹೋಗ್ತೇವೆ, ಅಥವಾ ಪಾರ್ಟಿ ಮಾಡ್ತೇವೆ, ಫೆಲೋಶಿಪ್ ಮಾಡ್ತೇವೆ ಅಲ್ಲ. ಅದರ ಜೊತೆಗೆ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ವ್ಯಕ್ತಿಗಳಿಗೆ, ಯಾರಿಗೆ ಏನೋ ಅವಕಾಶಗಳು ಸಿಗೋದಿಲ್ಲ ಅಂತ ಅವಕಾಶಗಳನ್ನ ರೋಟರಿ ಮುಖಾಂತರ ಒದಗಿಸುವಂತ ಕೆಲಸವನ್ನ ಇವತ್ತು ರೋಟರಿ ಕ್ಲಬ್ಗಳು ಮಾಡ್ತಾ ಇದೆ. ವಿಶೇಷವಾಗಿ ಸಿಲ್ವರ್ ಸ್ಟಾರ್, ಬೀದರ್ ಸಿಲ್ವರ್ ಸ್ಟಾರ್ ಮಾಡ್ತಾ ಇದೆ.